ಮಂಡ್ಯ ಜಿಲ್ಲೆ ಕಾರಾಗೃಹದಲ್ಲಿ ಗಾಂಜಾ ಹಾಗೂ ಮೊಬೈಲ್ ಸಪ್ಲೈ ಜಾಲ ಪತ್ತೆಯಾಗಿದೆ. ಖೈದಿಗೆ ಸಿನಿಮೀಯ ರೀತಿಯಲ್ಲಿ ಗಾಂಜಾ ಹಾಗೂ ಮೊಬೈಲ್ ಅನ್ನು ತಲುಪಿಸ್ತಾ ಇದ್ರು. ಜೈಲಿನಲ್ಲಿ ಐಷಾರಾಮಿ ಜೀವನಕ್ಕೆ ಸಿನಿಮಾ ಮಾದರಿ ಐಡಿಯಾಗಳನ್ನು ಕೂಡ ಕೊಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂತದ್ದು ಖತರ್ನಾಕ್ ಐಡಿಯಾ ಮಾಡಿದಂತಹ ಕಿಲಾಡಿಗಳು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಇದೀಗ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆ ಕಾರಾಗೃಹದಲ್ಲಿ ಗಾಂಜಾ ಹಾಗೂ ಮೊಬೈಲ್ ಸಪ್ಲೈ ಜಾಲ ಪತ್ತೆಯಾಗಿದೆ. ಖೈದಿಗೆ ಸಿನಿಮೀಯ ರೀತಿಯಲ್ಲಿ ಗಾಂಜಾ ಹಾಗೂ ಮೊಬೈಲ್ ಅನ್ನ ತಲುಪಿಸ್ತಾ ಇದ್ರು. ಜೈಲಿನಲ್ಲಿ ಐಷಾರಾಮಿ ಜೀವನಕ್ಕೆ ಸಿನಿಮಾ ಮಾದರಿ ಐಡಿಯಾಗಳನ್ನ ಬಳಕೆ ಮಾಡಿಕೊಂಡಿದ್ದಂಥದ್ದು. ಖತರ್ನಾಕ್ ಐಡಿಯಾ ಮಾಡಿದಂತಹ ಕಿಲಾಡಿಗಳು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಇದೀಗ ಸಿಸಿಟಿವಿ ಕ್ಯಾಮೆರಾ ಮೂಲಕ ಖೈದಿಯ ಕಳ್ಳಾಟಗಳು ಬಯಲಾಗ್ತಾ ಇದೆ. ಖೈದಿಗೆ ಸಿನಿಮೀಯ ರೀತಿಯಲ್ಲಿ ಗಾಂಜಾ ಹಾಗೂ ಮೊಬೈಲ್ ಅನ್ನ ತಲುಪಿಸ್ತಾ ಇದ್ರಂತೆ. ಜೈಲಿನಲ್ಲಿ ಐಷಾರಾಮಿ ಜೀವನಕ್ಕೆ ಸಿನಿಮೀಯ ಮಾದರಿ ಐಡಿಯಾಗಳನ್ನ ಪ್ರಯೋಗ ಮಾಡಿದಂಥದ್ದು. ಖತರ್ನಾಕ್ ಐಡಿಯಾ ಮಾಡಿದಂತಹ ಕಿಲಾಡಿಗಳು ಇದೀಗ ಪೊಲೀಸರ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಸಿಸಿಟಿವಿ ಕ್ಯಾಮೆರಾ ಮೂಲಕ ಖೈದಿಯ ಕಳ್ಳಾಟ ಬಟಾಬೈಲಾಗಿದೆ. ಮಂಡ್ಯ ಜಿಲ್ಲೆ ಕಾರಾಗೃಹದಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಂಜಾ ಹಾಗೂ ಮೊಬೈಲ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಈ ಒಂದು ದೃಶ್ಯ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಸ್ ನೋಡಿ, ಒಂದ್ ಕಡೆನಲ್ಲಿ ನಾವು ಈಗ ಆಲ್ರೆಡಿ 3-4 ಬಾರಿ ಗಮನಿಸ್ತಾ ಬಂದಿದ್ದೀವಿ. ಜೈಲಿನಲ್ಲಿ ಹಾಕುವಂತ ಅಥವಾ ಜೈಲಿನಲ್ಲಿ ಜೈಲಾಧಿಕಾರಿಗಳು ಇರ್ತಾರಲ್ಲ, ಅವರು ಏನನ್ನೂ ಕೂಡ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಅನ್ನೋ ರೀತಿನಲ್ಲಿ ಸುಮಾರು ಘಟನೆಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ಕೂಡ ಜೈಲಾಧಿಕಾರಿಗಳಿಗೆ ಖಡಕ್ ಆದಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಯಾವ ಸಂದರ್ಭದಲ್ಲಿ ಅಂದ್ರೆ ದರ್ಶನ್ ಕೇಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮೊಬೈಲ್ ಫೋನ್ ಜೊತೆಯಲ್ಲಿ ಕೆಲವೊಂದಷ್ಟು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿತ್ತು. ಆದ್ರೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇರುವಂತದ್ದು. ಬಾಲನ್ನ ಸೀಳಿ ಅದರಲ್ಲಿ ಮೊಬೈಲ್ ಹಾಗೂ ಗಾಂಜಾ ಇಟ್ಟು ಟೇಪ್ ಅನ್ನ ಸುತ್ತಿದ್ರು. ಜೈಲಿನ ಕಾಂಪೌಂಡ್ ಒಳಗಡೆ ಆ ಬಾಲನ್ನ ಎಸೆದು ಪರಾರಿಯಾಗಿದ್ರು. ಬಳಿಕ ಈ ಬಾಲನ್ನ ಎತ್ತಿಕೊಂಡ ಜೈಲಿನಲ್ಲಿದ್ದಂತಹ ಕೈದಿ ನಾಗಾಟ್ ಹಂದಿ ನಾಗ. ಜೈಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲಾ ದೃಶ್ಯಗಳು ಕೂಡ ಸೆರೆಯಾಗಿತ್ತು. ಜೈಲಿನ ಅಧಿಕಾರಿಗಳಿಂದ ತಕ್ಷಣವೇ ಹಂದಿ ನಾಗನ ಸೆಲ್ ಅನ್ನ ಪರಿಶೀಲನೆ ಮಾಡಲಾಗಿದೆ. ಹಂದಿ ನಾಗನ ಸೆಲ್ನಲ್ಲಿ ಟೇಪ್ ಅನ್ನ ಸುತ್ತಿದ್ದ ಬಾಲ್ ಪತ್ತೆಯಾಗಿದೆ. ಬಾಲ್ ಓಪನ್ ಮಾಡಿದ 10 ಗ್ರಾಂ ಗಾಂಜಾ ಮೊಬೈಲ್ ಕೂಡ ಪತ್ತೆಯಾಗಿರುವಂಥದ್ದು. ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ನೋಡಿ, ಬಾಲ್ ಒಳಗಡೆ ಗಾಂಜಾ ಹಾಗೂ ಇದನ್ನ ಇಟ್ಟು ಕೊಡ್ತಾ ಇದ್ರಂತೆ. ಜೊತೆಯಲ್ಲಿ ಆ ಬಾಲನ್ನ ಒಂದು ಇದ್ರ ಕಾರಾಗೃಹದೊಳಕ್ಕೆ ಎಸೆಯುವಂಥದ್ದು. ತದನಂತರ ಅಲ್ಲಿರುವಂತಹ ಕೈದಿ ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಆ ಎಲ್ಲಾ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಜ್ಯದಲ್ಲಿ ಗಾಂಜಾ, ಅಫೀಮು ಇವೆಲ್ಲವೂ ಯಥೇಚ್ಛವಾಗಿ, ಅದರಲ್ಲೂ ಗಾಂಜಾದಲ್ಲಂತೂ ಜನಸಾಮಾನ್ಯರು ತಿರುಗಾಡ್ತಕ್ಕಂಥ 8ನೇ ತರಗತಿ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಹಿಡಿದು ಜನಸಾಮಾನ್ಯರು ಸಾಕಷ್ಟು ಪರಿತಾಪ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನಪ್ಪ ಅಂದರೆ, ಈಗ ಹಳ್ಳಿಗಳಲ್ಲಿ ಒಂದೊಂದೇ ಮಕ್ಕಳಿರ್ತಕ್ಕಂಥ ಪರಿಸ್ಥಿತಿನಲ್ಲೂ ಎಲ್ಲಿ ಯಾವ ಶಾಲೆಗೆ ಹೋದ್ರು, ಯಾವ ಬೈಲಿಗೆ ಹೋದ್ರೂ ಗಾಂಜಾ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಮಕ್ಕಳನ್ನ ಕಳ್ಕೊಳ್ತೀವಿ ಅನ್ನೋ ಭಯದಲ್ಲಿ ತಂದೆ ತಾಯಿ ಬಾಯಿ ಮುಚ್ಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಿನ್ನೆ ನಮ್ಮ ಮಂಡ್ಯ ನಗರದಲ್ಲಿ ಇರ್ತಕ್ಕಂಥ ಜೈಲು ಒಳಗಡೆ ಯಾರೋ ಇಬ್ಬರು ಬಂದು KG ಗಟ್ಟಲೆಯನ್ನು ತೂದು ಎಸ್ತು ಒಳಗಡೆ ಕಾಂಪೌಂಡ್ ಒಳಕ್ಕೆ ಒಳಗಿರ್ತಕ್ಕಂಥ ಕೈದಿಗಳಿಗೆ ಸಲ್ಲಿ ಅದು ಅಲ್ಲಿರ್ತಕ್ಕಂಥವ್ರು ರಾಜಾರೋಷವಾಗಿ ವಿಜೃಂಭಿಸಲಿ, ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಎಂಜಾಯ್ ಮಾಡಲಿ ಅಂತಕ್ಕಂಥ ವಿಚಾರದಲ್ಲಿ ಈ ಗಾಂಜಾವನ್ನು ಮತ್ತು ಮೊಬೈಲನ್ನು ಎಸ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾಕೆಂದರೆ ಇವತ್ತು ಬೈಲಲ್ಲಿ ಮಕ್ಕಳು ಈ ಥರ ಆಗಿ ಅದ್ಗೆಡ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಪ್ರಕರಣಗಳಲ್ಲಿ ಭಾಗಿಯಾಗಿ ಹಲವಾರು ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಹೊರಗಡೆ ಇದ್ದಾಗ ಎಷ್ಟು ರಾಜಾರೋಷವಾಗಿದ್ದರೋ ಒಳಗಡೆ ಅಷ್ಟೇ ರಾಜಾರೋಷವಾಗಿ ಇವತ್ತು ಇಂಥ ಕೃತ್ಯಗಳಿಗೂ ಭಾಗಿಯಾಗ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ಮಾಧ್ಯಮ ಮತ್ತು ಸಾರ್ವಜನಿಕರು ಅದನ್ನು ನೋಡಲಾಗೋ ಅಥವಾ CC ಫುಟೇಜಲ್ಲಿ ಅದು ಬೆಳಕಿಗೆ ಬಂದಲಾಗೋ ಯಾರೋ ಒಬ್ಬರು ಪ್ರಾಮಾಣಿಕ ಅಧಿಕಾರಿಗಳು ನೋಡಲಾಗಿದ್ದು ಈಚೆ ಬಂದಿದೆ ಅಂತಕ್ಕಂಥ ಪ್ರಕರಣಗಳು ಬೆಳಕು ಬಂದಿದೆ. ಇಲ್ಲ ಅಂದಿದ್ರೆ ಜೈಲಧಿಕಾರಿಗಳು ಕೂಡ ಇವತ್ತು ಯಾರೋ ಒಬ್ಬ ಕೈದಿಯ ನಂಬರ್ನ ಕೊಟ್ಟು ಅವ್ರನ್ನ ಕರೆಸ್ಬೇಕಾದ್ರೆ 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ಈ ಥರದ್ದೆಲ್ಲ ಬೆಳಕು ಬರ್ತಾನೆ ಇದೆ. ಅಲ್ಲಿ ಲಂಚ ತಾಂಡವಾಡ್ತಾ ಇದೆ. ಇಂಥ ಪ್ರಕರಣಗಳು ಮತ್ತೆ